ಸರ್, ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ದ ಯೂತ್ ಆಫ್ ಕರ್ನಾಟಕ. ಈಗ ನಾವು ಅಲ್ಲಿದ್ದಾಗೂ ಕೂಡ PSI ಹಗರಣ ಇದ್ದಾಗ ಅಲ್ಲೂ ನಾನು ಹೇಳಿದ್ದೆ, ಇಲ್ಲೂ ಹೇಳ್ತಾ ಇದ್ದೀನಿ. ಈಗ ನಾನು ಹಿಂದೆ ಏನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಒಂದು ಪ್ರೈವೇಟ್ ಬಿಲ್ ತಂದಿದ್ದೆ, ಅದು ಅನುಷ್ಠಾನ ಮಾಡಿದ್ದೀನಿ. ಇನ್ನೇನು ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದೇ ಆರ್ ನಾಟ್ ಅಫ್ರೇಡ್ ಆಫ್ ಲಾ, ದೇ ಆರ್ ನಾಟ್ ಅಫ್ರೇಡ್ ಆಫ್ ಆಕ್ಟ್ಸ್, ದೇ ಆರ್ ನಾಟ್ ಅಫ್ರೇಡ್ ಆಫ್ ಜುಡಿಷಿಯರಿ ನಾಟ್ ಲೆಜಿಸ್ಲೇಟರ್ಸ್. ಈಗ ಪ್ರತಿಪಕ್ಷ ಅದರಿಂದ ಇದರಲ್ಲಿ ನೀವು ಹೇಳ್ದಂಗೆ ಸರ್, ವಿ ಶುಡ್ ವರ್ಕ್ ಟುಗೆದರ್. ಇಲ್ಲ ಪಕ್ಷ ಇಲ್ಲ, ಯೂತ್ ಪಕ್ಷ. ಐ ಆಮ್ ಎಕ್ಸ್ಪ್ರೆಸಿಂಗ್ ಸರ್, ಇದಕ್ಕಿಂತ ಜಾಸ್ತಿ ನಾನು ಏನ್ ಮಾಡ್ಬೋದು ಹೇಳಿ. ಎಕ್ಸಾಕ್ಟ್ಲಿ. ಆಕ್ಟ್ ಏನಾಗಿದೆ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದಕ್ಕೆ ಇನ್ನೊಂದು ಸೇರಿಸ್ತೀನಿ. ಅವ್ರಿಗೆ ಭಯನೂ ಇಲ್ಲ, ನಾಚಿಕೆನೂ ಇಲ್ಲ. ಎಲ್ಲಿ ಭಯ ಮತ್ತೆ ನಾಚಿಕೆ ಇರೋದಿಲ್ಲ, ಡೆಡ್ಲಿ ಕಾಂಬಿನೇಷನ್ ಅದು. ನಾವು ಸರ್, ನಾವು ಯಾರೋ ಇಂಡಿವಿಜುವಲ್ ಮೇಲೆ ಮಾತಾಡ್ತಾ ಇಲ್ಲ. ಇಟ್ ಈಸ್ ಅನ್ಫಾರ್ಚುನೇಟ್. ನೀವು ನಿಮ್ಮ ಭಾಗದಲ್ಲಿ ಹೇಳ್ತಾ ಇದ್ದೀರಿ ಸರ್, ನಮ್ಮ ಭಾಗದ ಹುಡುಗರು ಇನ್ನ ಎಷ್ಟು ಯುವಕರು ಎಷ್ಟು ಪ್ರಯತ್ನ ಮಾಡ್ತಾರೆ. ಧಾರವಾಡನಲ್ಲಿ ಹೋಗಿ ಇದು ಮಾಡ್ತಾರೆ, ಹೈದರಾಬಾದಿಗೆ ಹೋಗ್ತಾರೆ, ಇಲ್ಲಿ ಬೆಂಗಳೂರಿಗೆ ಒಂದೇ ಜೋಡಿಸ್ತೀನಿ ನಾನು. ಅದಕ್ಕೆ ಅದನ್ನ ಅಧಿವೇಶನದಲ್ಲಿ ಅದೆಲ್ಲ ರೆಕಾರ್ಡ್ ಆಗೋದು ಬೇಡ ಅಂತ ಹೇಳಿಲ್ಲ. ಆ ಅರ್ಹತಾ ಪಟ್ಟಿಯಲ್ಲಿ ನೋಡಿ ಅವರ ಅಡ್ರೆಸ್ಗಳು ನೋಡ್ಬಿಟ್ರೆ ನೀವು ಇಂಥವರೆಲ್ಲ ಆಯ್ಕೆ ಆಗ್ಬಿಟ್ಟಿದಾರ ಅಂತ ಅನ್ಸ್ಬಿಡುತ್ತೆ. KPSC ಮೆಂಬರ್ ಮಕ್ಕಳು ಅರ್ಹತಾ ಪಟ್ಟಿಗೆ ಬಂದಿದ್ದಾರೆ. ರಿಟೈರ್ಡ್ ಇಲ್ಲೇ ವಿಧಾನಸೌಧದಲ್ಲಿ ಕೆಲಸ ಮಾಡೋದಂತ ರಿಟೈರ್ಡ್ ಫ್ಯಾಮಿಲಿಯ ಒಂದು ಕುಟುಂಬದವ್ರು 3 ಜನ ಆಯ್ಕೆ ಆಗಿದ್ದಾರೆ. ಯಾರೋ ಎಕ್ಸ್ ಮಿನಿಸ್ಟರ್ನ ಮಗ ಆಯ್ಕೆ ಆಗಿದ್ದಾರೆ. ನಾನು ಅವ್ರಿಗೆ ಅರ್ಹತೆ ಇಲ್ಲ ಅಂತ ನಾನು ಹೇಳ್ತಿರೋದಲ್ಲ, ಇಲ್ಲ ಅನುಮಾನಗಳಿರೋದು ಅಂತ. ಇದು ಎಲ್ಲರೂ ಒಂದ್ ಕಡೆಗೆ ಕ್ಲಿಯರಿಟಿ ಮಾಡಲಿಲ್ಲ ಅಂದ್ರೆ ಹೆಂಗಾಗತ್ತೆ? ಅಧ್ಯಕ್ಷರೇ, ಪ್ರಿಯಾಂಕ ಅವರಿಗೆ ನಮ್ಮ ಅಶ್ವಥ್ ನಾರಾಯಣ ಅವರು ನಿಮಗೆ ಅಭಿನಂದನೆ ಸಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಇಲ್ಲ ಇದರಲ್ಲಿ ಇದು ಅಂತಲ್ಲ. ಈಗ ಅಭಿನಂದನೆ ಸಲ್ಲಿಸೋಕೆ ಮಾತಾಡ್ತಿರಲ್ಲ. ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸೀನಿಯರ್ ಆಫೀಸರ್ಸ್ ಹತ್ರ ಮಾತನಾಡಿ ಅವ್ರು ಹಿಂದಿನ ಸರ್ಕಾರದಲ್ಲಿ ಕೆಲವು ರೆಕ್ರೂಟ್ಮೆಂಟ್ ಆಗಿದೆ ಸರ್, ಇದೇ ಕೇಸ್ಗಳಲ್ಲಿ. ಅವ್ರು ಆಟೋಮೆಟಿಕ್ ಹೇಳ್ತಾರೆ, ಈ ಬ್ಯಾಚ್ ಏನು ಬಂದಿದೆ, ಹೇಗೆ ಬಂದಿದೆ ಅಂದ್ಬಿಟ್ಟು ಅವರೇ ಹೇಳ್ತಾರೆ. ಯಾರು ಹಾಕಿದ್ದಾರೆ ಅಂತಾನೂ ಹೇಳ್ತಾರೆ. ದ ಕ್ವಾಲಿಟಿ ಆಫ್ ಆಫೀಸರ್ಸ್ ಇಸ್ ಸೋ ಬ್ಯಾಡ್. ಅವ್ರು ಹಿಂದಿನ ಸರ್ಕಾರದಲ್ಲಿ ಹಂಗೆ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರಿಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಇವಾಗ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ, ತಹಸೀಲ್ದಾರ್ನಲ್ಲಿ ಹುದ್ದೆಗಳಲ್ಲಿ ಕೂತಿದ್ದಾರೆ. ಅದು ಆಡಳಿತದ ABCD ಗೊತ್ತಿಲ್ಲ, ಒಂದು ಆ್ಯಕ್ಟ್ ಓದೋಕೆ ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಅವ್ರ IPS ಆಫೀಸರ್ಸ್ ಹೇಳ್ತಾರೆ ಸರ್, ಇದು ಆ ಬ್ಯಾಚ್ ಇದೆ ಅಂತ. ಬೇರೆ ಸರ್ಕಾರದಲ್ಲಿ ನಮ್ಮ ಸುನೀಲ್ ಅವರು, ಸುರೇಶ್ ಕುಮಾರ್ ಅವರು ವಿಸ್ತೃತವಾಗಿ ಅದರ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಮಾನ್ಯ ಪ್ರಿಯಾಂಕ ಅವರು ಕೂಡ ಅದರ ಬಗ್ಗೆ ಪಾಸಿಟಿವ್ ಆಗಿ ಫಸ್ಟ್ ಟೈಮ್ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಇಲ್ಲಿ ನೋಡ್ತಾರೆ, ಎಲ್ಲ ನೋಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಅದ್ರ ಬಗ್ಗೆ ಚರ್ಚೆಗೆ ಹೋಗಲ್ಲ. ನಾನು ಕಳೆದ ಬಾರಿ ಅಧಿವೇಶನದಲ್ಲೂ ಕೂಡ ಸುಮಾರು 1.5-2 ಗಂಟೆ ಕಾಲ ಚರ್ಚೆ ಆಗಿದೆ. ಇದು ಮುಖ್ಯಮಂತ್ರಿಗಳು ಸ್ವತಃ ಹೇಳಿದ್ರು, ನೀ ಹೇಳೋದಲ್ಲ ಸತ್ಯ ಇದೆ ಅಂತ ಹೇಳಿದ್ರು. ಬೇರೆ ರಾಜ್ಯಗಳು ದೊಡ್ಡ ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಲ್ಲೆಲ್ಲ ಇದೆ. ಅಲ್ಲೆಲ್ಲ KPSC ಮೆಂಬರು 8ರಿಂದ 9 ಜನ ಇರ್ತಾರೆ, ಕೆಲವು ಕಡೆ 6 ಜನ ಇದ್ದಾರೆ. ಉತ್ತರ ಪ್ರದೇಶ ಅಂತ ನಮ್ಮ ರಾಜ್ಯದ 3 ಪಟ್ಟು ದೊಡ್ಡದು. ಅಲ್ಲೂ ಕೂಡ 11 ಜನ ಏನೋ ಇದ್ದಾರೆ ಅನ್ಸುತ್ತೆ, 4 ಪಟ್ಟು. ನಮ್ಮ ರಾಜ್ಯದಲ್ಲಿ 18 ಜನನೋ 19 ಜನ ಇದ್ದಾರೆ.